ನಮಸ್ಕಾರಗಳು. ಈಗ ನಾನು ಕನಕ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷನಾಗಿದ್ದೀನಿ. ನಮ್ಮ ಸೊಸೈಟಿ ಬಗ್ಗೆ ಮತ್ತು ನನ್ನ ಬಗ್ಗೆ ಯಾವ ನ್ಯೂಸ್ಗಳಲ್ಲಿ ಇದು ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಮತ್ತು ಎಲ್ಲ ಅಕ್ರಮ ಆಗಿದೆ ಅಂತೇಳಿ 8 ಕೋಟಿ ಹಗರಣ ಅಂತ ನ್ಯೂಸ್ ಬರ್ತಾ ಇದೆ. ಯಾವುದರಲ್ಲಿ ನ್ಯೂಸ್ ಫಸ್ಟಲ್ಲಿ ಬರ್ತಾ ಇದೆ. ಹಾಗಾಗಿ ಅದ್ರ ಬಗ್ಗೆ ನಾನು ತಮಗೆ ಮತ್ತು ಸಾರ್ವಜನಿಕರಿಗೆ ಕ್ಲಾರಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ತಮ್ಮ ಮುಂದೆ ಬಂದಿದ್ದೇನೆ. ಏನಾಯಿತು, ನಾನು ಕನಕ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಅಧ್ಯಕ್ಷನಾಗಿದ್ದು 2020ರಲ್ಲಿ. ಮತ್ತೆ 2000 ಅವರು ಆರೋಪ ಮಾಡ್ತಾ ಇರೋದು 2013ರಲ್ಲಿ ಇವರು ಯಾರು ರಾಜಕೀಯ ವ್ಯಕ್ತಿಗಳ ಜೊತೆ ಸಹಕರಿಸಿಕೊಂಡು ಅವ್ರನ್ನ ಇದು ಮಾಡ್ಕೊಂಡಿದ್ದಾರೆ, ಲೇಔಟ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ 7-8 ಎಕರೆ ಅಂತ ಹೇಳ್ತಾ ಇರ್ತಾರೆ. ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ನಮ್ಮದು ಬಡಾವಣೆ 2014ರಲ್ಲಿ ಇದು ಬಿಡೆಯಿಂದ ಚಂಡಿ ಅಭಿವೃದ್ಧಿ ಅಂದ್ಬಿಟ್ಟು 70-30 ಸ್ಕೀಮಲ್ಲಿ ಮಾರ್ಪಡಿತ ಕಾರ್ಯಾದೇಶ ಮಾಡಿ ನಮ್ಗೆ ಆದೇಶ ಕೊಟ್ಟಿರ್ತಾರೆ. ಅದರಂತೆಯೇ ನಾವು ಬಡಾವಣೆ ರಚಿಸಿರ್ತೀವಿ. ಈ ಬಡಾವಣೆ ಆ್ಯಕ್ಚುಲಿ ಏನಂದರೆ ಅದು 94ರಿಂದ ಅಕ್ವೈರ್ ಆಗಿದೆ. ಬಿಡಿಗೆ ಅಕ್ವೈರ್ ಆಗಿ ಅದು 95ರಲ್ಲಿ ಅವ್ರಿಗೆ ಸ್ವಾಧೀನ ತಗೊಂಡು 99ರಲ್ಲಿ ನಮಗೆ ಕಾರ್ಯಾದೇಶ ಕೊಟ್ಟಿರ್ತಾರೆ. 99ರಿಂದ ನಾವು ಇದನ್ನು ಅವರು ಹೇಗೆ ಅವ್ರ ನಿಯಮಾನುಸಾರ ನಾವು ಬಡಾವಣೆ ರಚಿಸ್ಕೊಬಂದು ನಾವು 30% ಬಿಡಿಎಗೆ ಬಿಟ್ಕೊಟ್ಟು ಇನ್ನು 70%ಲ್ಲಿ 17 ಎಕರೆಯಲ್ಲಿ ನಾವು ಬಡಾವಣೆ ರಚಿಸಿ ನಮ್ಮ ಮೆಂಬರ್ಸ್ಗಳಿಗೆ ನಿವೇಶನಗಳನ್ನು ಹಂಚಿರ್ತೀವಿ. ಇದಿಷ್ಟು ಕೂಡ ಸರ್ವೆ ನಂಬರ್ 6ರಲ್ಲಿ ಇದೆ. ಸರ್ವೆ ನಂಬರ್ 6 ಸುಮಾರು 30 ಎಕರೆ 3 ಕುಂಟೆನ PDO ಅಕ್ವೈರ್ ಮಾಡಿದ್ದಾರೆ. ಬೈಕ್ ಇನ್ನೊಂದು ಸ್ವಲ್ಪ ಹತ್ರ ಇಟ್ಕೊಳ್ಳಿ. 30 ಎಕರೆ 3 ಕುಂಟೆನ 1994ರಲ್ಲಿ ನೋಟಿಫೈ ಮಾಡಿ 95ರಲ್ಲಿ ಸ್ವಾಧೀನ ತಗೊಂಡು 99ರಲ್ಲಿ ಮತ್ತೆ RTCಲೆಲ್ಲ ಬಂದಿದೆ. 99ರಲ್ಲಿ BDO ಸ್ವಾಧೀನ ಬಂದಿದೆ, ಭೂ ಸ್ವಾಧೀನ ಆಗಿರುತ್ತೆ. ಅದರಲ್ಲಿ ಸುಮಾರು 24 ಎಕರೆ 12 ಕುಂಟೆನ ನಮಗೆ ಬಡಾವಣೆ ರಚಿಸ್ಕೊಳ್ಳೋಕ್ಕೆ ಅಂತ ಇದು ಜಂಟಿ ಅಭಿವೃದ್ಧಿ ಮೇಲೆ ನಮಗೆ 70-30 ಸ್ಕೀಮಲ್ಲಿ ಮಾರ್ಪಡಿತ ಕಾರ್ಯಾದೇಶ ಕೊಟ್ಟಿದ್ದಾರೆ. ಅದರಂತೆ ನಾವು ರಚಿಸಿದ್ದೀವಿ. ಈ ಜಮೀನಲ್ಲಿ ಯಾವುದೋ ಒಂದು ಕುಂಟೆ ನಾವೇನು ಒತ್ತುವರಿ ಮಾಡಿಲ್ಲ ಅಥವಾ ನಾವು ಯಾವ ರಾಜಕೀಯ ವ್ಯಕ್ತಿಗಳಿಂದ ಸಪೋರ್ಟು ತಗೊಂಡಿಲ್ಲ. ನಾವು ನೇರವಾಗಿ ನಾವು ಸಂಘದಿಂದ ಮಾಡಿದ್ದೀವಿ. ಇದು ಸಾಲದಕ್ಕೆ ಏನು ಖಾಸಗಿ ಅದಲ್ಲ, ನಮ್ಮದು ಕೂಡ ಪಬ್ಲಿಕ್ ಲಿಮಿಟೆಡ್, ಎಲ್ಲ ಸಾರ್ವಜನಿಕರಿಗೋಸ್ಕರನೇ ಮಾಡಿರೋದು. ಸಹಕಾರ ಸಂಘ ಆಗಿರೋದ್ರಿಂದ ಸಾರ್ವಜನಿಕರಿಗೋಸ್ಕರನೇ ಮಾಡಿರೋದು. ಹಾಗಾಗಿ ಅವರು ಅವ್ರು ಹೇಳಿದ್ದಾರೆ, ಗಿರಿಯಪ್ಪ ಅವರು ಈ ಥರ ಅವರ ಜೊತೆ ಶಾಮೀಲಾಗ್ಬಿಟ್ಟು 6 ಎಕರೆ ಜಮೀನು 6.5 ಎಕರೆ ಜಮೀನು ಎಲ್ಲನೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಾರೆ. ಇದು ಸತ್ಯಕ್ಕೆ ದೂರವಾಗಿರ್ತದೆ. 64ರಲ್ಲಿ ಒತ್ತುವರಿ ಮಾಡಿಕೊಂಡು 6 ಮಾಡ್ಕೊಂಡವ್ರೆ ಅಂತಾರೆ. ಅದು ನಮ್ಗೆ ಹೇಗೆ ಸಾಧ್ಯ ಆಗ್ತದೆ? ಅಲ್ಲ ಸರ್, ಈಗ ನಿಮ್ಮ ಇದು ಟೈಮಲ್ಲಿ ಇಲ್ಲ ಅಂದಾಗ ನೀವೇಗೆ ಮತ್ತೆ ಪ್ರತಿಕ್ರಿಯೆ ಮಾಡ್ತಾ ಇದ್ದೀರಾ? ಇಲ್ಲ, ಇದು ನಾನು ಸಂಘದ ಅಧ್ಯಕ್ಷನಾಗಿ ಪೂರ್ತಿ ಅದು ಏನಿದೆ ಅನ್ನೋದು ನಮ್ಗೆ ಗೊತ್ತು. ಆದರೆ ಯಾವ ಥರ ಬೆಳ್ಕೊಂಡು ಬಂದಿದೆ, ಅದನ್ನ ಯಾವ ಥರ ತಗೊಂಡಿದ್ದೀವಿ ನಾವು, ಯಾವ ಥರ ಬಂದಿದೆ ಅಂದ್ಬಿಟ್ಟು ಕ್ಲಾರಿಟಿ ಕೊಡೋದು ನಮ್ಮ ಕರ್ತವ್ಯ, ಜವಾಬ್ದಾರಿ ಕೊಡೋದು. ಅಧ್ಯಕ್ಷರು ಯಾರೇ ಇರಲಿ ಅದಕ್ಕೆ ನಾವೇ ಹೊಣೆ ಹಾಕ್ತೀವಿ. ಅದರಿಂದ ನಮ್ಮಲ್ಲಿ ಕ್ಲಾರಿಟಿ ಕೊಡ್ತಾ ಇದೆ. ಮತ್ತು ನಮ್ಮ ಸದಸ್ಯರು ಕೂಡ ಇದು ಸೈಟ್ ಹೊರಟೋಗುತ್ತೆ ಆ ಥರ ಈ ಥರ ಏನು ಆತಂಕ ಪಡಬೇಕಾಗಿಲ್ಲ. ಇದೆಲ್ಲ ಕ್ರಮಬದ್ಧವಾಗಿ ನಿಯಮಾನುಸಾರವಾಗಿ ಮಾಡಿದ್ದೀವಿ ನಾವು. ಅದು ಕ್ಲಾರಿಟಿ ಕೊಡೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಮತ್ತೆ ಮಕ್ಕಳಿಗೆಯಿಂದ ಒಂದು ಜಾಗ ಬಿಟ್ಟಿದ್ದಾರೆ, ಪಾರ್ಕ್ ನಂಬರ್ 3ಕ್ಕೆ ಜಾಗ ಬಿಟ್ಟಿರೋದನ್ನ ವಿಡಿಯೋ ಪ್ಲಾನ್ ಪ್ರಕಾರನೇ ಬಂದು ಎಲ್ಲ ಅದು ಪಾರ್ಕ್ ನಂಬರ್ 3 ಬಿಟ್ಟಿದ್ದೀವಿ. ಆ ಜಾಗನ ನಮ್ಮ ಸ್ಮಶಾನ ಜಾಗ, ನಮ್ಮ ಸ್ಮಶಾನಕ್ಕೆ ಸೇರಬೇಕು ಅಂದ್ಬಿಟ್ಟು ಕೆಲವರು ಸುಮ್ಮನೆ ಯಾರೋ ಒಂದಿಬ್ರು 4-5 ಜನ ಬಂದು ಜನಗಳು ಕಟ್ಕೊಂಡು ಅಲ್ಲೆಲ್ಲ ಗಲಾಟೆ ಮಾಡಿಕೊಂಡು ಬಂದಿದ್ರು. ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಅವರು ಕೂಡ ಹೇಳ್ತಾರೆ, ಗಿರಿಯಪ್ಪವರು 6ನೇ ನಂಬರ್ನ ತಿದ್ದುಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಇವಾಗ 2020 ಬಂದು 6ನೇ ನಂಬರ್ ತಿದ್ದಕ್ಕೆ ಸಾಧ್ಯ ಇದೆಯಾ? ಮತ್ತು ಬೇರೆ ನಮ್ಮ ಲೇಔಟಲ್ಲಿ ಕೂಡ ನಾವು ರೆವಿನ್ಯೂ ರೆಕಾರ್ಡ್ಸನ್ನು ನಾವು ತಿದ್ದಕ್ಕೆ ಸಾಧ್ಯನಾ? ತಿದ್ದಿ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಅದನ್ನು ಸುಮ್ಮನೆ
ಕೆಲವರು ಪರ್ಸನಲ್ ಇಂಟ್ರೆಸ್ಟ್ ಇಂದ ಅದು ಭೂ ಕಬಳಿಕೆ ಮಾಡೋ ಪ್ರಯತ್ನ ಮಾಡ್ತಾವ್ರೆ. ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಯಾರು ಮೋಹನ್ ಅಂತ ಒಂದು ಒಬ್ಬ ಇದ್ದಾರೆ, ಅಲ್ಲಿ ಗುರು ಅಂತ ಯಾರೋ ಒಂದು ಅಲ್ಲಿ ಸ್ತಂಭ ಹುಡುಗರು. ಅಲ್ಲಿನ ಸ್ಥಳೀಯರ ಅವರು? ಸ್ಥಳೀಯರಲ್ಲ, ಸ್ಥಳೀಯರಂದ್ರೆ ಪಕ್ಕ ನಾವೇ ಕೊಟ್ಟಿದ್ದು ಜಾಗ ಅವ್ರಿಗೆ ಒಂದು 7 ಎಕರೆ 12 ಗುಂಟೆ. ಇದ್ರ ಪ್ರಕಾರ ನಿಯಮಾನುಸಾರ 30% BDA ಕೊಟ್ಟಿದ್ವಿ. BDA ಅವರು ಸ್ತಂಭ ಬೋರ್ಡ್ ಕೊಟ್ಬಿಟ್ಟು ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ಅಲ್ಲಿ ವಾಸ ಮಾಡ್ತಾರೆ ಕೆಲವರು ಆ ಕಡೆ ಯಾದವ ನಗರದಿಂದ ಬಂದು ಇದು ಮಾಡ್ತಾ ಇದ್ದಾರೆ. ಏನು ಅಲ್ಲಿ ಬಂದು ಇವನ್ನೆಲ್ಲ ಗುಂಪು ಕಟ್ಕೊಂಡು ಬೇಕಂತ 4 ಸರಿ ಬಂದರು. ಮತ್ತೆ ಅಲ್ಲಿ ಹೆಣ ಹೂಡಕ್ಕೆಲ್ಲ ಪ್ರಯತ್ನ ಪಡ್ತಾರೆ. ಕೆರೆ ಇದೆ, ಕೆರೆ ಪಕ್ಕ ಸುಬ್ರಹ್ಮಣ್ಯಪುರ ಕೆರೆ ಎದುರುಗಡೆ ಇದೆ. ಟೋಟಲ್ ಎಷ್ಟು ಎಕರೆ ಲೇಔಟ್ ಅದು? ಸೊ ಟೋಟಲ್ 24 ಎಕರೆ 12 ಗುಂಟೆ. 24 ಎಕರೆ 12 ಗುಂಟೆನಲ್ಲಿ BDAಗೆ 7 ಎಕರೆ 12 ಗುಂಟೆನ 30% ಜಮೀನೇ ಕೊಟ್ಬಿಟ್ಟಿದ್ದೀವಿ. ಸ್ಲಮ್ ಬೋರ್ಡ್ ಕೊಡೋಕ್ಕೋಸ್ಕರ ಬೇಕು ಅವರು, ಅದು 30% ಅವರು ಕೊಟ್ಬಿಟ್ಟು ಇನ್ನು 17 ಎಕರೆಯಲ್ಲಿ ನಾವು 223 ಸೈಟ್ಗಳನ್ನ ಮಾಡಿ ಎಲ್ಲ ಹಂಚಿ ಆಗಿದೆ. ಆಮೇಲೆ ಆ ಪಾರ್ಕಿಗೆ ನಾವು ತಂತಿ ಬೇಲಿ ಹಾಕಬೇಕು, ಅದಕ್ಕೆ ಬಂದಾಗೆಲ್ಲ ತಡೀತಾ ಇದ್ದಾರೆ. ಸರಿ, ಪೊಲೀಸರು ಕೂಡ ನೀವೇನಾರು ಒಂದು ಆದೇಶ ತಗೊಬನ್ನಿ, ನಾವು BDAಯಿಂದ ಕರ್ಕೊಂಡು ಬನ್ನಿ STF ಜೊತೆಲಿ, ಆವಾಗ ನಾನು ಸೆಕ್ಯೂರಿಟಿ ಕೊಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಎಲ್ಲ ಪ್ರೋಸೆಸ್ ಮಾಡಿದ್ದೀವಿ. BDA STF ಬಂದು ಅದನ್ನು ತೆರವು ಮಾಡಿಸೋ ಇದರಲ್ಲಿದ್ದಾರೆ. ಹಾಗಾಗಿ ಅದೆಲ್ಲ ನಿಯಮ ಪ್ರಕಾರನೇ ಇದೆ. ಎಷ್ಟು ವರ್ಷ ಹಳೆಯ ಲೇಔಟ್ ಅದು? ಸುಮಾರು ಇದು ನಾವು ಶುರು ಮಾಡಿದ್ದು 89ರಲ್ಲಿ. ಯಾದಳ ಶೆಟ್ಟಿ ಅಂತ ಅವ್ರ ಹತ್ರ ಜಮೀನು ತಗೊಂಡಿದ್ವಿ. ಅವ್ರ ಹತ್ರ ಜಮೀನು ತಗೊಂಡು ನಾವು ಲೇಔಟ್ ಮಾಡ್ತಾ ಇದ್ವಿ, ಅಗ್ರಿಮೆಂಟ್ ಮಾಡ್ಕೊಂಡು ಲೇಔಟ್ ಮಾಡ್ತಾ ಇರುವಾಗ 94ರಲ್ಲಿ ನೋಟಿಫಿಕೇಶನ್ BDAಗೆ ಫಂಕ್ಷನ್ಗೆ 5th ಸ್ಟೇಜ್ಗೆ ಅಂದ್ಬಿಟ್ಟು 94ರಲ್ಲಿ ಅಂತಿಮ ನೋಟಿಫಿಕೇಶನ್ ಕೊಟ್ಟು 95ರಲ್ಲಿ BDAನೇ ಸ್ವಾಧೀನ ತಗೊಂಡಿದ್ದಾರೆ. BDA ಸ್ವಾಧೀನ ತಗೊಂಡ್ರೆ ನಾವು ಮತ್ತೆ ಅವರು ಕೋರ್ಟ್ಗೆ ಹಾಕ್ಕೊಂಡು ಕೋರ್ಟಲ್ಲಿ ನಮ್ಮಂತಿ ಡಿಸೈಡ್ ಆಗಿದೆ ಇವ್ರಿಗೆ ಮಾಡ್ಕೊಡೋದು ಅಂತ. ಮತ್ತೆ BDAದಲ್ಲಿ 99ರಲ್ಲಿ ಅವರು ಬೋರ್ಡಲ್ಲೆಲ್ಲ ತೀರ್ಮಾನ ತಗೊಂಡು ಈಗ ಜಂಟಿ ಅಭಿವೃದ್ಧಿ ಮಾಡೋಕ್ಕೆ ಅಂದ್ಬಿಟ್ಟು ನಮಗೆ ಕೊಟ್ಟರು 70-30 ಸ್ಕೀಮಲ್ಲಿ. ಅದ್ರ ಪ್ರಕಾರ ಮಾಡಿದ್ದೀವಿ. BDA ಹೌದು, ಅವ್ರಿಗೆ ಕಟ್ಬೇಕಾಗಿ ದುಡ್ಡೆಲ್ಲ ಕಟ್ಕೊಟ್ಟಿದ್ದೀವಿ. ಈಗ BDA ಹತ್ರ ದುಡ್ಡು ಇದು ಕೊಟ್ಟಿದ್ದೀನಿ, ಇವರು ಈ ಥರ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದೀನಿ. ಇಲ್ಲ, ನಮ್ಮ ಜೊತೆಲೇ ಇದ್ದಾರಲ್ಲ, ನಾವು ಇದೆಲ್ಲ ಕಂಪ್ಲೀಟ್ ಆಗಬೇಕು. ಅದು ಇನ್ನೂ 30% ಸೈಟು ರಿಲೀಸ್ ಆಗಿರಲಿಲ್ಲ, ರಿಲೀಸ್ ಆಗಬೇಕು. ಇನ್ನು ಕೆಲಸ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಗೋಕ್ಕೆ ಇವ್ರು ಕಡಿತಾ ಇದ್ದಾರೆ. ಯಾರೋ ಅಲ್ಲಿ ಪ್ಲಾನ್ ಇದಕ್ಕೆ ಪಾರ್ಕಿಗೆ ಒಂದು ಫೆನ್ಸಿಂಗ್ ಹಾಕಬೇಕು, ಅಲ್ಲೊಂದು STP ಮಾಡಬೇಕು. STP ಜಾಗದಲ್ಲೂ ನಾವು ಕೆಲಸ ಮಾಡೋಕ್ಕೆ ತಡೀತಾ ಇದ್ದಾರೆ. ಅದನ್ನು ನಾವು BDAಗೆಲ್ಲ ಕಂಪ್ಲೇಂಟ್ ಮಾಡಿ, ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಮಾಡಿ, ಅದು ಪ್ರೋಸೆಸ್ಸಲ್ಲಿದೆ. ಅದು ಇಷ್ಟಲ್ಲೇ ಒಂದು ತಿಂಗಳಷ್ಟರಲ್ಲಿ ಮುಗಿಯೋ ಥರ ಇದೆ. ಕೋರ್ಟ್ನಲ್ಲಿ ಸರ್ ಕೋರ್ಟ್ನಲ್ಲಿ ಇದೆ ಅಂದ್ರೆ ಕೋರ್ಟಲ್ಲಿ ಅಂದರೆ ನಾವು ಮಾಡಿರೋ ಬಡಾವಣೆ ಸರ್ವೆ ನಂಬರ್ 6ರಲ್ಲಿ ಇದೆ. ಮತ್ತೆ ಅದು 1 ಅಡಿ ಕೂಡ ನಾವು ಒತ್ತುವರಿ ಮಾಡಿಲ್ಲ. ಅದಕ್ಕೆ ಕನಕ ಗೃಹ ನಿರ್ಮಾಣ ಸಂಘದ ಸದಸ್ಯರು ಮತ್ತು ಸಾರ್ವಜನಿಕರು ಆತಂಕ ಪಡುವಂತಿಲ್ಲ. ಅದೆಲ್ಲ ಇದು ಪೂರ್ತಿ ಲೇಔಟು ಎಲ್ಲ ಕ್ರಮಬದ್ಧವಾಗಿ ಸರ್ಕಾರದ BDA ಅಧೀನದಲ್ಲೇ ಕೆಲಸ ಮಾಡಿ ನಿರ್ವಹಿಸಿದ್ದೀವಿ. ಏನೋ ಲೇಔಟ್ ನಿರ್ವಹಿಸಿದ್ದೀವಿ. ಆದ್ದರಿಂದ ಯಾರು ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು.